ನಮಸ್ಕಾರ. ನನ್ನ ಹೆಸರು ಪಂಪಪತಿ ಅಡ್ಪಾದ್ ಅಂತೇಳಿ KRS ಪಕ್ಷದ ಕಾರ್ಯಕರ್ತ. ನಮ್ಮ ಮನವಿ ಮಾನ್ವಿ ಪುರಸಭೆ ವ್ಯಾಪ್ತಿಯಲ್ಲಿ ಬಸವ ವೃತ್ತದಿಂದ ಹಿಡಿದು ಗೋದಾಮಿನವರೆಗೆ ಮತ್ತು ಅಂಬೇಡ್ಕರ್ ಸರ್ಕಲಿಂದ ಹಿಡಿದು ವಾಲ್ಮೀಕಿ ಸರ್ಕಲ್ವರೆಗೆ ಸುಮಾರು ಬೀದಿ ಬದಿ ಅಂಗಡಿಗಳು, ಫುಟ್ಪಾತ್ ವ್ಯಾಪಾರಸ್ಥರು ರಸ್ತೆ ಮೇಲೆ ವ್ಯಾಪಾರ ಮಾಡೋದರಿಂದ ಇವತ್ತು ವಿಪರೀತ ಟ್ರಾಫಿಕ್ ಸಮಸ್ಯೆ ಮತ್ತು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. ಈ ಬಸವ ವೃತ್ತದಲ್ಲಿ ಅಥವಾ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು ತಾವು, ಶಾಲೆ ಬಿಡೋ ಸಮಯದಲ್ಲಿ ಎಷ್ಟೊಂದು ಟ್ರಾಫಿಕ್ ಆಗಿರುತ್ತೆ ಅಂತಂದರೆ ಬಸ್ ಕಾಂಪ್ಲೆಕ್ಸ್ ಇಂದ ಕೂಡ ಆಗಿ ಇಟ್ಟಿದ್ದಾರಲ್ಲ ಸರ್. ಹೌದು, ಕಂಪ ಕಾಂಪ್ಲೆಕ್ಸಿಂದ ರೋಹಿಣಿ ಆಸ್ಪತ್ರೆ ಮುಂದೆ ಮಾನವಿ ನಗರದಲ್ಲಿ ಎಲ್ಲೆಂದರಲ್ಲೂ ಫುಟ್ಪಾತ್ ವ್ಯಾಪಾರಸ್ಥರು ರಸ್ತೆ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ತೆರಿಗೆಯನ್ನು ವಸೂಲಿ ಮಾಡ್ತಾಯಿಲ್ಲ ಪುರಸಭೆ ಅಧಿಕಾರಿಗಳು. ಒಂದು ತೆರಿಗೆ ವಸೂಲಿ ಮಾಡ್ತಿದ್ರಪ್ಪ ಅಂದರೆ ಹೌದಪ್ಪ ಮಾನವಿ ಡೆವಲಪ್ಮೆಂಟ್ಗೆ ದುಡ್ಡು ಬರುತ್ತೆ ಅಂತೇಳಿ ಆಲೋಚನೆ ಮಾಡ್ಬೋದಿತ್ತು. ಆದರೆ ಯಾವುದೇ ರೀತಿ ತೆರಿಗೆ ಇಲ್ಲದೆ ರಾಜಕಾರಣಿಗಳ ಒಪ್ಪಂದದ ಮೇರೆಗೆ ಇವತ್ತು ಫುಟ್ಪಾತ್ ವ್ಯಾಪಾರಸ್ಥರು ವ್ಯಾಪಾರ ಮಾಡಕತ್ತಾರ. ಅದರಿಂದ ಪುರಸಭೆಗೆ ನಷ್ಟ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತದೆ. ಅದನ್ನು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂಥವ್ರ ಮೇಲೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಶಾಲೆ ಬಿಡುವಾಗ ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ನೀವು ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಆಗಿರುತ್ತೆ ಅಂದರೆ ಅಲ್ಲಿ ಬಸ್ಸುಗಳು ಟರ್ನ್ ಆಗೋಕ್ಕೆ ಸಮಸ್ಯೆ ಆಗ್ತದೆ. ಅಷ್ಟೊಂದು ಜನ ಅಷ್ಟೊಂದು ರಸ್ತೆ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಅದನ್ನು ಆದಷ್ಟು ಬೇಗ ತೆರವು ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಅಲ್ಲ ಸರ್, ಈ ರೀತಿಯಾಗಿ ಫುಟ್ಪಾತ್ ಅಲ್ಲಿ ಡಬ್ಬೆಗಳಿಟ್ಟು ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಗೂಡಂಗ್ಳಿಗೆ ಇಟ್ಟಿದ್ದಾರೆ ಅಂದಮೇಲೆ ಪುರಸಭೆ ಮುಖ್ಯಾಧಿಕಾರಿ ಏನ್ ಮಾಡ್ತಾರೆ ಸರ್? ಪುರಸಭೆ ಮುಖ್ಯಾಧಿಕಾರಿಗಳು ಕರ್ತವ್ಯದಲ್ಲಿ ಇದ್ದಾರಾ ಇಲ್ಲ ಅನ್ನೋದೇ ನಮಗೆ ಅನುಮಾನ ಐತಿ. ಯಾರು ಸರ್ ಅವ್ರ ಹೆಸರೇನು? ಗಂಗಾಧರ್ ಸರ್ ಅಂತೇಳಿ. ಯಾಕೆ ಸರ್ ಅವ್ರು ಯಾಕೆ ನಿರ್ಲಕ್ಷ್ಯ ಇರ್ತಿಲ್ಲ? ಯಾಕಂದ್ರೆ ಇಲ್ಲಿ ರಾಜಕೀಯ ಪ್ರಭಾವ ಅಂದ್ರೆ ಎಲ್ಲ ರೀತಿಲಿ ಕೆಲವೊಬ್ಬರು ಅಂಗಡಿಗಳು ಇಟ್ಕೊಂಡ್ಬಿಡ್ತಾರೆ. ನನಗೆ ಆ ಶಾಸಕ ಗೊತ್ತು, ಈ ಶಾಸಕ ಗೊತ್ತು, ನನಗೆ ಆ ಪ್ರತಿನಿಧಿ ಗೊತ್ತು, ಈ ಪ್ರತಿನಿಧಿ ಗೊತ್ತು, ಆ ಸದಸ್ಯರು ಗೊತ್ತು. ಈ ಥರ ಒತ್ತಡ ಇದ್ದಾಗ ಮುಖ್ಯಾಧಿಕಾರಿ ಆದ್ರೆ ಏನು ಮಾಡ್ತಾರೆ? ತಾವು ಜವಾಬ್ದಾರಿ ತೊಗೊಂಡು ಕೇಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸ್ ಸಹಕಾರ ತೊಗೊಂಡು ಕೇಸಿ ತಮ್ಮ ಕರ್ತವ್ಯ ತಾವು ಮಾಡಬೇಕಿತ್ತು, ಮಾಡ್ತಾ ಇಲ್ಲ ಅದನ್ನು. ಅಲ್ಲ ಸರ್, ಇದು MLA ಅವರು ಯಾರು ಆಗ್ತಾರ ಅವ್ರ ಹೆಸರಿಟ್ಟುಕೊಂಡು ಫುಟ್ಪಾತ್ ಒತ್ತುವರಿ ಮಾಡ್ತಾರ. ಹೌದೌದು, ಅದಂತೂ ಸತ್ಯ. ಇಡೀ ಪುರಸಭೆ ಕೂಡ ಒತ್ತುವರಿ ಮಾಡ್ತಾರೆ ಸರ್. ಮುಂದಿನ ದಿನಗಳಲ್ಲಿ ಆಗಿದೆ, ಭಾಳಷ್ಟು ಕಡೆ ಆಗಿದೆ ಸರ್. ಕಚೇರಿ ಕೂಡ ಒತ್ತುವರಿ ಮಾಡ್ಬೋದು ಸರ್. ಮಾಡ್ತಾರ, ದೌರ್ಜನ್ಯ ಮಾಡ್ತಾರೆ ಸರ್. ಕೆಲವು ಸದಸ್ಯರುಗಳೇನೇ ದೌರ್ಜನ್ಯ ಮಾಡಕತ್ತಾರೆ ಇವತ್ತು ನಾಳೆ. ಏನಂತ? ಯಾವ ರೀತಿ? ಏನೋ ಮಾಹಿತಿ ಹಾಕೋದು ಅಥವಾ ಯಾವುದೋ ರೀತಿ ಅರ್ಜಿ ಕೇಳಿದ್ರೆ ನಿಮ್ದೇನು ಕೇಳಮೇಲೆ ನಿಮ್ದೇ ಮಾಡಮೇ ನಂಬ ಪರಿಸ್ಥಿತಿನೂ ಮಾನವಿ ನಿರ್ಮಾಣ ಆಗ್ಯದ. ಅಂದ್ರೆ ರೌಡಿಸಮ್ ಸರ್. ಹೌದೌದು, ಪುರಸಭೆ ಇಲಾಖೆ ರೌಡಿಸಮ್. ಹೌದು. ಸಾರ್ವಜನಿಕ ಏನಾದ್ರು ತಮ್ಮ ಕಷ್ಟಗಳನ್ನ ಕೇಳ್ಕೊಂತ ಬಂದ್ರೆ ಗುಂಡಾಗಿರಿ ಮಾಡಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚಾಲು ಆಗ್ತದೆ. ಈಗ ಆಲ್ರೆಡಿ ಕೆಲವೊಬ್ಬರ ಮೇಲೆ ಮಾಡ್ತಾರ, ನಮ್ಮಂಥವ್ರ ಮೇಲೆ. ಇನ್ನು ಮುಂದೆ ಎಲ್ಲರ ಮೇಲೇನೂ ಮಾಡ್ಬೋದು ಮಾಡಿದ್ರೆ. ಮೇಡಮ್, ಏನಂತಂದ್ರೆ ಮಾನಿಪಾಟ ತಮ್ಮ ಆಸ್ಪತ್ರೆ ಇದೆ, ರೋಹಿಣಿ ನರ್ಸಿಂಗ್ ಹೋಮ್ ಅಂತಿದೆ. ಈ ಪಂಪ ಕಾಂಪ್ಲೆಕ್ಸ್ ಹಿಂದ್ಗಡೆ ಒಂದು ರೀತಿಯಲ್ಲಿ ತುಂಬಾ ಟ್ರಾಫಿಕ್ ವೈಲೇಷನ್ ಆಗಿದೆ. ಫುಟ್ಪಾತ್ ಕೂಡ ಒತ್ತುವರಿ ಆಗಿದೆ. ನಿಮ್ಮ ರೋಗಿಗಳು ಕೂಡ ಬರೋದಕ್ಕೆ ಏನಾದರೂ ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಂತೀರಿ ತಾವು? ನಾವು ಇದು ಆ್ಯಕ್ಚುಲಿ ಅನುಭವ ಮಾಡಲಿಕ್ಕೆ ಕಷ್ಟಪಡೋಕ್ಕೆ, ನಾವು ನಮ್ಮದು ರೋಗಿಗಳು ಕಷ್ಟಪಡೋದಕ್ಕೆ ಸುಮಾರು 15-20 ವರ್ಷ ಆಗೋಯ್ತು. ದಿನವೊಂದು ಡಬ್ಬಿ ತಂದು ಇಟ್ಬಿಡ್ತಾರೆ. ಆದರೆ ಯಾರು ವಾರಸುದಾರರು ಏನು ಗೊತ್ತಾಗಲ್ಲ. ಎಲ್ಲ ಪೊಲಿಟಿಕಲಿ ನನ್ನ ಡಬ್ಬಿ ತೆಗೆದ್ರೆ ಅವ್ರಿಗೆ ಹೇಳ್ತೀನಿ, ಮತ್ತು ಇನ್ನೊಬ್ಬರು MLA ಹೇಳ್ತೀವಿ ಅಂತಾರೆ. MLA ಹೇಳ್ತಾರೋ ಇಲ್ಲೋ ದೇವ್ರಿಗೆ ಗೊತ್ತು, ಅಂಜಿಸ್ತಾರೋ. ಅಲ್ಲಿ ಹೋಗಿ ಕೇಳೋರು ಇರೋಂಗಿಲ್ಲ. ಮತ್ತು ದಿನ ಒಂದು ಡಬ್ಬಿ ಇರ್ತದೆ, ಅಲ್ಲಿ ಗಾಡಿ ಟರ್ನ್ ಹಾಕ್ಲಿಕ್ಕೆ ಜಾಗ ಇರೋಂಗಿಲ್ಲ ರೀ. ನಮ್ಮಲ್ಲಿ ಒಂದು ವೆಹಿಕಲ್ ಬರೋಕ್ಕಾಗಲ್ಲ, ಒಂದು ಕಾರ್ ಬರೋಕ್ಕಾಗಲ್ಲ. ಅದು ಅಲ್ಲಿ ಜೊತೆಗೆ ಇಲ್ಲಿ ಗೋಡೌನ್ ದೊಡ್ಡ ಲಾರಿ ಬಂದುಬಿಡ್ತಾವೆ. ಅದು ಲೋಡಿಂಗ್ ಅನ್ಲೋಡಿಂಗ್ ಮಾಡಲಿಕ್ಕೆ 2 ತಾಸು ತೊಗೋತಾರೆ ಅವರು. ಯಾವೆಲ್ಲ ಸಿಟಿದಾಗೆಲ್ಲ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ, ಅಥವಾ ಲೇಟ್ ನೈಟ್ 10 ಗಂಟೆ ಮೇಲೆ ಮಾಡ್ತಾರೆ. ನಮ್ಮಲ್ಲಿ 10 ಗಂಟೆ ಬೆಳಗ್ಗೆ ಎಲ್ಲ ಶುರು ಮಾಡ್ತಾರೆ ಮಾಡಲಿಕ್ಕೆ. ಅರ್ಧ ದಿವಸ ನಮ್ಮದು ಇದ್ರಾಗೆ ಲಾಸ್ ಆಗ್ತದೆ. ಡಬ್ಬೆ ಅಂಗಡಿ ಅಂತೂ ರೋಡೇ ಉಳ್ದಿಲ್ಲ. ಫುಟ್ಪಾತ್ ಬಿಟ್ಟರೆ ರೋಡೇ ಇಲ್ಲ, ಒಂದು ವೆಹಿಕಲ್ ಹೋಗ್ಲಿಕ್ಕೆ ಆಗಲ್ಲ. ನಮ್ದೊಂದು ಕಾರ್ ಟರ್ನ್ ಮಾಡಿಕ್ಕೆ ಆಗಂಗಿಲ್ಲ ರೀ. ಅಲ್ಲ ಮೇಡಮ್, ಏನಂತಂದ್ರೆ ಈ ರೀತಿಯಾಗಿ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿ ಅನತ್ರವಾಗಿ ಡಬ್ಬೆ ಇಟ್ಟಿದ್ದಾರೆ ಅಂದಮೇಲೆ ಜಿಲ್ಲಾಡಳಿತ, ಮಾನವಿ ಪುರಸಭೆ ಇಲಾಖೆ ಅಧಿಕಾರಿಗಳು ಇದ್ದಾರಾ ಅಥವಾ ಒಂದು ರೀತಿಯ ನಿದ್ರೆಯಲ್ಲಿ ಜಾರಿದಾರಾ? ನಮಗೂ ನಿದ್ರೆ ಹಂಗೆ ಅನ್ಸೋ, ಗಾಢ ನಿದ್ರೆ ಇರ್ಬೇಕು ಅನ್ಸೋ. ಗಾಢ ನಿದ್ರೆ ಬರೀ ನಿದ್ರೆ ಅಲ್ಲ, ಗಾಢ ನಿದ್ರೆ ಇರ್ಬೋದು, ಕುಂಭಕರ್ಣ ನಿದ್ರೆ ಅನ್ನಿಸ್ತದೆ ನನಗೆ. ನಾವು 1000 ಸಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಲೈನ್ನ ಎಲ್ಲರೂ ಹೋಗಿ ಕೊಟ್ಟಿವಿ. ಇಲ್ಲಿ ಇರೋ ಎಲ್ಲ ಬೇರೆ ಬೇರೆ ವ್ಯಾಪಾರಸ್ಥರೆಲ್ಲ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ. ಅದಕ್ಕೆ ಏನು ಸ್ಪಂದನೇ ಇಲ್ಲ. ನಾವು ವಾರ್ಡ್ ಕೌನ್ಸಿಲರ್ಸು ಹಂಗೆ ಇರ್ತಾರೆ, ಅಧ್ಯಕ್ಷರು ಹಂಗೆ ಇರ್ತಾರೆ. ನಾವು DC AC ಹೇಳಿದ್ರೂ ಏನು ಯಾರು ಮಾಡೋದೇ ಇಲ್ಲ. ಮತ್ತು ಆ ಹುದ್ದೆಗಳು ಇಟ್ಟುಕೊಂಡು ಏನು ಲಾಭ? ಆ ಹುದ್ದೆಗೆ ಪಬ್ಲಿಕ್ ಮನಿ ಕೊಡೋ ಏನು ಲಾಭ? ಎಲ್ಲ ಪಬ್ಲಿಕ್ ಮನಿ ವೇಸ್ಟ್ ಅಲ್ಲ. ಮತ್ತೆ ಅಲ್ಲ, ಈ ರೀತಿಯಾಗಿ ಸರ್ಕಾರ ಇದೆ ಮತ್ತೆ ಸರ್ಕಾರದ ವೈಫಲ್ಯ ಇದು. ಯಾಕಂತಂದ್ರೆ ಪುರಸಭೆ ಇಲಾಖೆ ಏನ್ ಮಾಡ್ತಾ ಇದೆ, ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ, ವಾರ್ಡ್ ಕೌನ್ಸಿಲರ್ ಏನು ಮಾಡ್ತಾರೆ, ಇವರು ಹೇಳಿದ ಮೇಲೆ DC ಅವ್ರು ಏನು ಮಾಡ್ತಾರೆ, AC ಏನು ಮಾಡ್ತಾರೆ? ಒಂದವ್ರು ಹೋಗ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ಹೆಂಗ್ರಿ? ಎಲ್ಲರೂ ಇಲ್ಲೇ ಆಟೋ ಎಲ್ಲ ಸ್ಟಾಪ್ ಮಾಡೋದು ಇಲ್ಲೇ, ಎಲ್ಲ ಡಬ್ಬಿ ಅಂಗಡಿಗಳು ಇಲ್ಲೇ. ಅವ್ರಿಗೆ ಬೇರೆ ಜಾಗ ಇರೋಂಗಿಲ್ಲ ಏನ್ರಿ? ಇಲ್ಲೇ ವ್ಯಾಪಾರ ಆಗ್ತದಾ?
ಅಲ್ಲಿ ಆಮೇಲೆ ಎಲ್ಲ ನೋಡ್ರಿ ಅಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡ್ಬಿಟ್ಟ, ತರಕಾರಿ ಅಂಗಡಿಗಳೆಲ್ಲ ಆಕ್ಷನ್ ಮಾಡಿವಂತಾರ, ಆ ಅಂಗಡಿ ಬೀಗ ಹಾಕ್ಬಿಟ್ಟಾರ. ಅವ್ರ ಅಂಗಡಿ ಒಳಗೆ ಮಾಲ್ ಇಟ್ಕೊತಾರ, ಮುಂದೆ ಮತ್ತೆ ಅಂಗಡಿ ಇಟ್ಕೋತಾರೆ ಇನ್ನೊಂದು. ಇದ್ರದ್ದು ಎಲ್ಲ ಲೋಪ ಅದು ಏನು ಮುಂದೆ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾರೆ. ನೀವು ನೋಡ್ರಿ ಹೋಗಿ ಅಲ್ಲಿ ಬರೋಕ್ಕಾಗಲ್ಲ ನಮ್ಗೆ. ನಮ್ಮ ಭಾವ ಹೈದ್ರಾಬಾದ್ನಾಗ ಅಂತಾರೆ, ರೋಹಿಣಿ ನಿಮ್ಮ ಮನೆಗೆ ಬರ್ಬೇಕಾದ್ರೆ ರಾತ್ರಿ 11 ಗಂಟೆ ಮೇಲೆ ಬರಬೇಕು, ಆವಾಗ ಖಾಲಿ ಇರ್ತದೆ ರೋಡು. ಬೆಳಗ್ಗೆ 5:30ಗೆ ಓಡೋಗಿ ಬಿಡ್ಬೇಕಂತಾರೆ. ಅಂದರೆ ಅದಕ್ಕಿಂತ ಲೇಟ್ ಆದರೆ ಮನುಷ್ಯ ಹೋಗ್ಲಿಕ್ಕೆ ಜಾಗ ಇಲ್ಲ. ಈ ಥರ ಪರಿಸ್ಥಿತಿ ಇತ್ತು ಬಸ್ ಸ್ಟ್ಯಾಂಡ್ ಎದುರುಗಡೆ. ಇದನ್ನು ಯಾರು ಹೇಳೋರು? ಯಾಕೆ ಇದಕ್ಕೆ ಸಮಸ್ಯೆ ಪರಿಹಾರ ಇಲ್ಲ ರೀ. ಇದೊಂದು ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟರು ಯಾರಪ್ಪ ಅನ್ನಂಗೆ ಆಗ್ಬಿಟ್ಟದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ರೀ. ಅಂತ ಅರಣ್ಯ ರೋದರಂಗೆ ಆಗಿದೆ. ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ, ಏನು ಬೆನಿಫಿಟ್ ಇದೆ ನಮ್ಗೆ? ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ಲಾಭ ಏನಾದ್ರು ನಮ್ಮೊಂದು ಒಳ್ಳೆ ರೋಡ್ ಇರೋಂಗಿಲ್ಲ, ಒಂದು ಹೋಗೋಕ್ಕೆ ಜಾಗ ಇಲ್ಲ, ನಮ್ಮ ರೋಗಿ ಬರೋಕ್ಕೂ ಜಾಗ ಇಲ್ಲ. ನಾವೆಲ್ಲ ಸೆಲ್ಫ್ ಎಂಪ್ಲಾಯ್ಡ್, ವಿ ಆಲ್ ಕಂಟ್ರಿಬ್ಯೂಟ್ ಡೆವಲಪ್ಮೆಂಟ್ ಆಫ್ ದ ನೇಷನು. ನಮಗೇನು ಲಾಭ ಆಗ್ಯದ ಹೇಳ್ರಿ? ಯಾರು ಮಾಡಿಕೊಡ್ತಾರೆ ಲಾಭ? ಇನ್ನೂ ಚೆನ್ನಾಗಿ ಮಾಡ್ಕೊಡಂತ ಮಾಡ್ಕೊಡ್ಬೇಕಲ್ಲ ಏನಾದರೂ ಇಲ್ಲ. ನಮಗೆ ಇಲ್ಲ, ಕಲ್ಲು ಹಾಕ್ತಾರೆ ಎಲ್ಲ ತೊಗೊಂಬಂದು, ರೋಡೂ ಇರೋಲ್ಲ, ಡ್ರೈನ್ ಒಳಗೆ ನೀರು ಹೋಗಂಗಿಲ್ಲ ರೀ. ಮಳೆಗಾಲದಾಗ ನೀರು ಬಂದ್ರೆ ನಮ್ಮ ಪೇಷಂಟ್ ಬಾತ್ರೂಮಾಗ ನೀರು ಬರ್ತಾವೆ ಕೇಳ್ರಿ. ನಾವು ಬೆಳಗಾನ ಗೋಳಾಡಿ ಎಲ್ಲ ಬೇರೆಯವ್ರನ್ನ ಕರೆಸಿ ದುಡ್ಡು ಕೊಟ್ಟು ಮುನ್ಸಿಪಾಲ್ ಕಡೆಯಿಂದ ಮಾಡಿಸ್ಕೊತೀವಿ ರೀ. ಮತ್ತು ಈ ಥರ ಇದ್ರೆ ಏನು ಉಪಯೋಗ ರೀ? ಸಿವಿಕ್ ಬಾಡಿ ಇದ್ದೇನು? ಅದಕ್ಕೆ ಎಲೆಕ್ಷನ್ದಾಗ ಯಾಕೆ ಮಾಡ್ತೀವಿ? ಸುಮ್ಮನೆ ಕೌನ್ಸಿಲರ್ಸು ಎಲೆಕ್ಟ್ ಮಾಡಿರಿ, ವಿದ್ಯಾಮಂತ್ರಿ ಕೊಡ್ರಿ, ನಮ್ಮಂಥವ್ರಿಗೆ ಕೊಡ್ರಿ. ನಾನು ಅಲ್ಲ, ನಮ್ಮಂಥವ್ರು ಯಾರು ಇರ್ತಾರೆ ಅಂಥವ್ರಿಗೆ ಕೊಡ್ರಿ. ಅವ್ರಿಗೆ ಅಟ್ಲೀಸ್ಟ್ ಕಾನ್ಷಿಯಸ್ ಫ್ರಿಕ್ ಆಗ್ತದೆ, ಅವರನ್ನು ಮಾಡ್ತಾರೆ. ಏನು ಉಪಯೋಗ ಅದು? ಬಂದು ಬೇರೆ ಹಾರ ಹಾಕೊಂತಾರೆ, ಓಡಾಡ್ತಾರೆ. MLA ಸಾಹೇಬ್ರು ತೊಗೋಬೋದು, ಅವ್ರಿಗೆ ಯಾರು ಹೇಳೋರೇ ಇಲ್ಲಲ್ಲ. ಹೋಗಿ ಯಾರು ಹೇಳ್ತಾರೆ? ಕೇಳೋರಿಲ್ಲ ಮೇಡಮ್. ಅವ್ರಿಗೆ 100 ಕೆಲಸ ಇರ್ತಾವೆ, ಒಬ್ಬರಾದ್ರು ಹೋಗಿ ಕೌನ್ಸಿಲರ್ ಆಪರೇಷನ್ ಮಾಡ್ಬೋದು. ಅವರು ಮಾಡಂಗಿಲ್ಲ ಅಂತಲ್ಲ. ಲಾಸ್ಟ್ ಟೈಮು ಕಾಂಗ್ರೆಸ್ ಗೌರ್ಮೆಂಟ್ 20 ವರ್ಷ ಕೆಳಗೆ ಇಲ್ಲಿ ಗಫೂರ್ ಸಾಹೇಬ್ ಅವ್ರು ರೋಡ್ ಹಾಕಿದ್ರು. 20 ವರ್ಷ ಚೆನ್ನಾಗಿತ್ತು ಅದು. ಇವಾಗ ಹೋಗ್ಬಿಟ್ಟಿದ್ರೆ ರೋಡ್ ಏನೇನೇನು ನಡಿಲಿಕ್ಕೆ ಆಗಂಗಿಲ್ಲ ರೀ. ಚಪ್ಪಲಿ ಎಲ್ಲ ತೂತಾಗ್ತಾವೆ ಇಲ್ಲಿಂದ ಅಲ್ಲಿ ಹೋಗೋದ್ರಾಗೆ. ಈ ಥರ ರೋಡ್ ಮಾಡಿದ್ರೆ ಏನು ಉಪಯೋಗ?